ಲೋಕ ಕಲ್ಯಾಣಾರ್ಥವಾಗಿ ರಂಜನ್ ಗ್ಯಾಸ್ ಏಜೆನ್ಸಿಯ ಆಶ್ರಯದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಫೆಬ್ರವರಿ 26ರಂದು ವಿಶ್ವ ಪ್ರಸಿದ್ಧ ಮಹಾಶಿವನ ತಾಣ ಮುರುಡೇಶ್ವರಕ್ಕೆ 15ನೇ ವರ್ಷದ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಶಿವಾನಿ ಶಾಂತಾರಾಮ್ ಹೇಳಿದರು. ಭಟ್ಕಳದ ಅವರ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಫೆಬ್ರವರಿ 26ರಂದು ನಸುಕಿನ ವೇಳೆ 4:05ಕ್ಕೆ ಇಲ್ಲಿನ ಮೂಡಭಟ್ಕಳ ಚೋಳೇಶ್ವರ ದೇವಸ್ಥಾನದಿಂದ ಪಾದಯಾತ್ರೆಯನ್ನು ಆರಂಭಿಸಲಾಗುತ್ತಿದ್ದು 7:30ಕ್ಕೆ ಮುರುಡೇಶ್ವರ ತಲುಪಲಿದೆ. ಪಾದಯಾತ್ರೆಯು ಸರಿಸುಮಾರು 17 ಕಿಲೋಮೀಟರ್ ಕ್ರಮಿಸಲಿದ್ದು ತಾಲೂಕಿನ ವಿವಿಧ ಭಾಗ, ಉಡುಪಿ ಜಿಲ್ಲೆಯ ಬೈಂದೂರು, ಶಿರೂರುಗಳಿಂದ ಸುಮಾರು 12,000ಕ್ಕೂ ಅಧಿಕ ಭಕ್ತರು ಯಾತ್ರೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು. ಹೆಚ್ಚಿನ ಮಾಹಿತಿಗಾಗಿ ರಂಜನ್ ಇಂಡಿಯನ್ ಏಜೆನ್ಸಿ ಭಟ್ಕಳ ಇವರನ್ನು ಸಂಪರ್ಕಿಸಬಹುದು ಎಂದರು. ಈ ಸಂದರ್ಭದಲ್ಲಿ ಗುರುಕೃಪಾ ಸಂಘದ ಉಪಾಧ್ಯಕ್ಷ ಕುಮಾರ್ ನಾಯ್ಕ್ ಕೋಣೆಮನೆ, ಶಾಂತಾರಾಮ್ ಭಟ್ಕಳ್, ಅರುಣ್ ಚಂದಾವರ, ದೀಪಕ್ ನಾಯ್ಕ್ ರಂಗಿಕಟ್ಟೆ ಉಪಸ್ಥಿತರಿದ್ದರು. ಫೆಬ್ರವರಿ 26 ಬುಧವಾರ ಮಹಾಶಿವರಾತ್ರಿ ಇದ್ದು ನಮ್ಮ ಪಾದಯಾತ್ರೆ ರಂಜನ್ ಇಂಡಿಯನ್ ಏಜೆನ್ಸಿ ವತಿಯಿಂದ 15ನೇ ವರ್ಷ, ಈ ವರ್ಷ 15ನೇ ವರ್ಷದ ಪಾದಯಾತ್ರೆ ಇದ್ದು 2010ರಲ್ಲಿ ಕೆಲವು ಸಮಾನ ಮನಸ್ಕ ಗೆಳೆಯರೆಲ್ಲ ಸೇರಿಕೊಂಡು ಆರಂಭಿಸಿದ ಪಾದಯಾತ್ರೆ ಇಂದು ಮಹಾಯಾತ್ರೆಯಾಗಿ ನಿರ್ಮಾಣ ಆಗಿದ್ದಕ್ಕೆ ಹಲವಾರು ಜನರ ಆಶಯ, ದೇವರ ಆಶೀರ್ವಾದ, ಹಾರೈಕೆ, ಶುಭ ಹಾರೈಕೆ ಎಲ್ಲವೂ ಕೂಡ ಒಂದು ಒಳ್ಳೆಯ ಪಾದಯಾತ್ರೆಯ ಸಂಘಟನೆಗೆ ನಮಗೆ ಸ್ಫೂರ್ತಿಯಾಗಿದೆ. ಪ್ರಾಂಜಲ ಮನಸ್ಸಿನಿಂದ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದು ಒಳ್ಳೆಯದೇ ಆಗ್ತದೆ ಎನ್ನುವುದು ಹಿರಿಯರ ಮಾತು. ಹಾಗಾಗಿ ಪಾದಯಾತ್ರೆಯನ್ನು ನಾವು ಯಾವುದೇ ಉದ್ದೇಶವನ್ನು ಇಟ್ಕೊಳ್ಳದೆ ನಿಷ್ಕಲ್ಮಶವಾಗಿ ಆಚರಿಸ್ತಾ ಬಂದಿದ್ದರಿಂದಾಗಿ ಅದು ಅಭೂತಪೂರ್ವ ಯಶಸ್ಸನ್ನು ಕಾಣ್ತಾ ಇದೆ. ಕಳೆದ ವರ್ಷವೂ ಕೂಡ ಸುಮಾರು 12,000ಕ್ಕೂ ಹೆಚ್ಚು ಜನ ನಮ್ಮ ಜೊತೆಯಲ್ಲಿ ಹೆಜ್ಜೆ ಗೂಡಿಸಿದ್ದಾರೆ. ಹಾಗಾಗಿ ಅದಕ್ಕೆ ಕಾರಣೀಕರ್ತರು ಹಲವರು ಇರ್ಬೋದು, ಅವರಿಗೂ ಒಂದು ಧನ್ಯವಾದವನ್ನು ಹೇಳುವುದರ ಜೊತೆಗೆ ತಾವು ಮೀಡಿಯಾದವರು, ಮಾಧ್ಯಮದವರು, ದೃಶ್ಯ ಮಾಧ್ಯಮ ಇರ್ಬೋದು, ಲಿಖಿತ ಮಾಧ್ಯಮದಲ್ಲಿರ್ಬೋದು, ತಾವೆಲ್ಲರೂ ಅದನ್ನು ಅಭೂತಪೂರ್ವವಾಗಿ ನಡೆಸಲಿಕ್ಕೆ ಪ್ರಚಾರ ಕೊಟ್ಟಿದ್ದೇ ಕಾರಣ ಅನ್ನೋದು ನನಗೆ ಹೆಮ್ಮೆ ಅನಿಸ್ತಾ ಇದೆ. ಇದೇ ಬರುವ ಫೆಬ್ರವರಿ 26ರಂದು ಏನು ಬೆಳಿಗ್ಗೆ 4:00ವರೆಗೆ ಆರಂಭ ಆಗ್ತಾ ಇದೆ ನಮ್ಮ ಪಾದಯಾತ್ರೆ ಚೋಳೇಶ್ವರ ದೇವಸ್ಥಾನದಿಂದ ಆರಂಭ ಆಗ್ತಾ ಇದೆ. ಈ ವರ್ಷ ನಾವು ತಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಅತ್ಯಂತ ಆತ್ಮೀಯ ವಲಯದಲ್ಲಿದ್ದಂಥ ಮಾರುತಿ ದೇವಾಡಿಗ ಅವರು ನಮ್ಮ ಸ್ಟಾಫು ಆಗಿದ್ದರು. ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಕುಟುಂಬದ ಒಂದು ಕೊಂಡಿ ಅಂತಲೇ ಹೇಳ್ಬೋದು. ಅವರು ಅಕಸ್ಮಾತ್ ದೈವಾಧೀನರಾಗಿದ್ದಾರೆ. ಅವರ ನೆನಪಿಗೋಸ್ಕರ ಈ ಪಾದಯಾತ್ರೆನ ನಾವು ಮಾಡ್ತಾ ಇದ್ದೇವೆ. ಹಿಂದಿನ ಸಲ ನಾವು ನಮ್ಮ ಆತ್ಮೀಯ ಗೆಳೆಯ ಆನಂದ್, ಅವನು ಕೂಡ ನಮ್ಮ ಜೊತೆಗಿದ್ದ, ಆನಂದ್ ಬಾಳ್ಗಿ, ಅವನ ಹೆಸರಲ್ಲಿ ನಾವು 2010ರಲ್ಲಿ ಅವನ ಆರೋಗ್ಯದ ಇದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ವಿ. ಅದು ಫಲಿಸಲಿಲ್ಲ. ಆದರೆ ಈಗ ನಮಗೆ ದುಃಖಕರ ವಿಷಯ ಅಂತ ಹೇಳಿದರೆ ಮಾರುತಿ ಅಣ್ಣ ಅಕಸ್ಮಾತ್ತಾಗಿ ದೈವದಾನರಾಗಿರೋದು. ಅವರು ಕಳೆದ 14 ವರ್ಷದಿಂದ ಪ್ರತಿ ವರ್ಷವೂ ಸ್ವಯಂ ಸೇವಕರಾಗಿ ನಿಷ್ಕಲ್ಮಶ ಮನಸ್ಸಿನಿಂದ ಕೆಲಸ ಮಾಡ್ತಾ ಇದ್ರು ನಮ್ಮ ಜೊತೆಗೆ. ಅಂತಹ ವ್ಯಕ್ತಿಯನ್ನು ನೆನಪಿಸಿಕೊಂಡು ಈ ವರ್ಷ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಈ ಪಾದಯಾತ್ರೆಯಲ್ಲಿ ನಮಗೆ ಹಲವಾರು ಜನ ಹಲವಾರು ರೀತಿಯಲ್ಲಿ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ವಿಶೇಷವಾಗಿ ನಾನು ಮೊದಲೇ ಹೇಳಿದಂತೆ ನೀವು ಮಾಧ್ಯಮ ಮಿತ್ರರು ಅದಕ್ಕೆ ಉತ್ತಮವಾದ ಪ್ರಚಾರವನ್ನು ನೀಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಬಾಲ ವೃದ್ಧರಾಗಿ, ಚಿಕ್ಕ ಮಕ್ಕಳಿಂದ ಹಿಡಿದು 60-70 ವರ್ಷದ ಏಜಿನವರು ಸಹ ನಮ್ಮೊಂದಿಗೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಕಳೆದ ವರ್ಷವಂತೂ 2 ಗಂಟೆಗೆ ಪಾದಯಾತ್ರೆಯಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿದರು ಹಳ್ಳಿಗಳಿಂದ. ನಾನು ಮೊನ್ನೆ ಹೀಗೆ ಒಂದು ಖಾನ್ ಮೊದಲಕ್ಕಿಂತ ಮತ್ತು ಮುಂದೆ ಅಲ್ಲಿನವರಿಗೊಬ್ರಿಗೆ ಹೀಗೆ ಫೋನ್ ಮಾಡಿದ್ದೆ. ಮೇಡಮ್ ಏನೋ ವಿಷಯಕ್ಕೆ ಫೋನ್ ಮಾಡಿದಾಗ ಹೇಳ್ತಿದ್ರು, ಮೇಡಮ್ ನಾವು ಕಳೆದ 3 ವರ್ಷದಿಂದ ನಮ್ಮ ಮನೆಯಿಂದ ರಾತ್ರಿ 2 ಗಂಟೆಗೆ ಹೊರಡ್ಕೊಂಡು ಬರ್ತಾ ಇದ್ದೀವಿ. ಅದು ಮಕ್ಕಳನ್ನ ಕರ್ಕೊಂಡು 10 ವರ್ಷ 12 ವರ್ಷದ ಮಕ್ಕಳು, ಒಂದು 8 ವರ್ಷದ ಮಗು ಕೂಡ ಇದೆ. ಅದು ಲಾಸ್ಟ್ ಇಯರ್ ಅಂದರೆ ಅದಕ್ಕಿಂತ ಹಿಂದೆ ಇನ್ನೂ ಚಿಕ್ಕದಿತ್ತು. ಅದು ಆ ಮಗು ಸಹ ನಡೆದಿದೆ ಮೇಡಮ್. ಸಾಧಾರಣ 20-25 ಕಿಲೋಮೀಟರ್ ಆಗುತ್ತೆ ನಮಗೆ ಮುರುಡೇಶ್ವರಕ್ಕೆ. ನಾನು ಇರುವ ತನಕ ನಾನು ಪಾದಯಾತ್ರೆಗೆ ಬರ್ತೇನೆ ಅನ್ನುವಂಥ ಮಾತನ್ನಾಡಿದಾಗ, ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.